ಸರ್ ಪಚ್ಚಲಿಂಗ ಇದತ್ತಲ್ಲ ಕೈ ಪೂಜೆ ಮಾಡಿಸೋಣ ಅಂತ ಹೇಳಿ. लपेट सकते हैं, टाइट रखना है, लूज करना है, मर्जी आपकी हो रही है। 400 जानवर पे मार्क में 4 नी सपोर्ट आगे पहुंचेंगे, क्योंकि एक पैर खरीदेंगे दूसरा पैर फ्री मिलेगा। बिल्कुल सही। 400 जानवर की छोटी सी कीमत है, किस तरीके से लगाना है, पहनना है, क्लाइंट के साथ यहाँ पर आपको दिखाया जा रहा है। किसी भी एक कुछ ಎಲ್ಲರಿಗೂ ನಮಸ್ತೆ. ಆಕ್ಚುಲಿ ಇವತ್ತು ಬಂದು ನಾವು ಹರಪನಹಳ್ಳಿ ತಾಲೂಕು ತೌಡೂರಲ್ಲಿ ಇರ್ತಕ್ಕಂಥ ಅಪ್ಪ ಬಂದು ಟೀಚರ್ ಆಗಿ ವರ್ಕ್ ಮಾಡಿ ಇವಾಗ ರಿಟೈರ್ಡ್ ಆಗಿದ್ದಾರೆ. ಸೊ ಅಪ್ಪನ ಮನೆಗೆ ಇವತ್ತು ಬಂದು ನಾವು 5G ಮತ್ತೆ CCMA ಬೆಡ್ ಮತ್ತೆ ಲೆಗ್ ಮಸಾಜರ್ ಈ ಮೂರನ್ನು ಕೂಡ ಇನ್ಸ್ಟಾಲೇಷನ್ ಮಾಡಿದೀವಿ. ಅಪ್ಪ ಬಂದು ಎಷ್ಟು ದಿನ ಬಂದ್ರು ಈ ಸರಕರಿಗೆ, ಏನೆಲ್ಲ ಪ್ರಾಬ್ಲಮ್ ಇತ್ತು, ಅವ್ರು ಏನಕ್ಕೋಸ್ಕರ ಇದನ್ನ ಮನೆಗೆ ತಗೊಂಡ್ ಬಂದಿದ್ದಾರೆ, ಅವರ ಅನುಭವ ಒಂದು ಕೇಳೋಣ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಎಲ್ಲಾ ಬೇಸಿಕ್ ಕೂಡ ಟೀಚರ್, ಈ ಪ್ರಪಂಚದಲ್ಲಿ ನಾವೇನಾಗಿರ್ಬೋದು ಅದು ಟೀಚರ್ ಇಂದನೇ ಸಾಧ್ಯ ಆಗಿರುತ್ತೆ. ಸೊ ಅಂತ ಟೀಚರ್ ಹೆಲ್ತ್ ಬಗ್ಗೆ ಏನು ಅವೇರ್ನೆಸ್ ನಮ್ಗೆ ಕೊಡ್ತಾರೆ, ಏನೊಂದು ಇನ್ಫಾರ್ಮೇಶನ್ ಕೊಡ್ತಾರೆ ಅಂತ ಕೇಳೋಣ. ಅಪ್ಪ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಅಪ್ಪ. ನೀವು ಈ ಸರಕರಿಗೆ ಎಷ್ಟು ದಿನ ಬಂದ್ರಿ, ಏನು ಪ್ರಾಬ್ಲಮ್ ಇತ್ತು, ನಿಮ್ಮ ಈ ಸರಕರಲ್ಲಿ ಏನೆಲ್ಲ ಅನುಭವ ತಗೊಂಡ್ರಿ, ಸೊ ಎಲ್ರಿಗೂ ನೀವೇನಕ್ಕೆ ಇಷ್ಟಪಡ್ತೀರಿ ಟೀಚರ್ ಆಗಿ? ತುಂಬಾ ಧನ್ಯವಾದಗಳು ಸರ್. ನಾನು ಮಾತಾಡ್ತೀನಿ ಸರ್. ಶರಕೇರಿಗೆ ಬಂದಾಗ ನಾನು ಅಲ್ಲಿಗೆ, ನಾವು ಶರಕೇರಲ್ಲಿ ದಾವಣಗೆರೆಗೆ ಐತೆ ಅನ್ನೋದು ಗೊತ್ತಿರಲಿಲ್ಲ. ನನ್ನ ಮಗ ಅಲ್ಲಿಗೆ ಒಂದು ಸಲ ಆಕಸ್ಮಿಕವಾಗಿ ಅಲ್ಲಿ ಬಂದು ಜ್ಯೂಸ್ ಕುಡಿತದ ನಿಮ್ಮ ಅಂಗಡಿ ಕೆಳಗ. ಆ ಕುಡಿಬೇಕಾದ್ರೆ ಅಲ್ಲಿ ಗಲಾಟೆ ಕೇಳಿದ ಮೇಲೆ ಹಾಡು ಆಕ್ಷನ್ ಆಕ್ಟಿವಿಟೀಸ್ ಎಲ್ಲ ಕೇಳಿದಾಗ ಬಂದು ಏನು ಮಾಡ್ತಾರಲ್ಲ ಅಂತ ಕೇಳಿ ನೋಡ್ಯಾನ ಒಂದು ನಿಮಿಷ ನಿಂತ್ಕೊಂಡು. ಆ ನೋಡಿದಾಗ ಅವರೆಲ್ಲ ಅಷ್ಟೊಂದು ಜನ, 100 ಜನ ಅಲ್ಲಿ ತರಬೇತಿ ತಗೊಂತಿದ್ರಲ್ಲ, ಅದನ್ನ ನೋಡ್ಬಿಟ್ಟು ಏನ್ ಮಾಡ್ತೀನಿ ನನ್ ಮಗ, ಅಪ್ಪಾಜಿ ನಮಗೆ ಹಿಂಗಿತ್ತು ಅನ್ನೋ ಮನಸ್ಸಿನಾಗ ಅವನಲ್ಲಿ ಇಟ್ಕೊಂಡು ಬಂದು ನಮ್ಗೆ ಗೈಡ್ಲೈನ್ಸ್ ಕೊಟ್ಟು ಮನೆಯಾಗ ಗೈಡ್ಲೈನ್ಸ್ ಕೊಟ್ಟು ಒಂದು 10-12 ದಿವಸ ಬೇಕು ಅವ್ನು ಹೇಳಕ್ ಹಚ್ಚಿ. 15 ದಿವಸ ಆತು, ಹೆಚ್ಚು ಒಂದು 20 ದಿವಸ ಆಯ್ತು ಸರ್. ಆತು ಅಪ್ಪಾಜಿ, ಮತ್ತೀಗ ನನಗೆ ಕಾರ್ಗೆ ಅಲ್ಲಿ ನಾನು ಮಹಾನಗರ ಪಾಲಿಕೆ ಹೊಡಿತಾನಲ್ಲ, ಟೈಮ್ ಅಡ್ಜಸ್ಟ್ ಮಾಡಿ ಇಂಜಿನಿಯರ್ ಕೇಳಿ ನನಗೆ ಕಾರ್ಗೆ ಒಂದ್ ದಿವಸ ಅನುಮತಿ ಪಡಿತೀನಿ ನಾನು, ಅವಾಗ ನಾವು ಕಂಟಿನ್ಯೂ ಹೋಗೋಣ ಅಂತ ಹೇಳಿ ಸರ್. ಆ ಹೇಳಿದ ಮೇಲೆ ಏನಾಯ್ತು, ನಾವು ಬಂದ ಮೇಲೆ ಒಂದ್ ದಿವಸ ಆಕಸ್ಮಿಕ ನಿಮ್ದೆಲ್ಲ ಮುಗಿದೋಗಿತ್ತು ಶನಿವಾರ, 1 ರಿಂದ 2 ಗಂಟೆ ಒಳಗೆ ನಿಮ್ಗೆ ಕಮೆನ್ಸ್ ಆಗ ನಿಮ್ಮ ಆಫೀಸ್ಗೆ ನಾವು ಕಮೆನ್ಸ್ ಆದಾಗ ಪಾಪ ಎಲ್ಲ ನಮ್ಮ ಈ ತರಬೇತಿ ಕೊಡ್ತಕ್ಕಂಥ ನಮ್ಮ ಹುಟ್ಟು ಮಕ್ಕಳು ಅಂತ ನಾನು ಅವರೆಲ್ಲರೂ ಟಿಫನಿಗೆ ಕುಂತಿದ್ರು. ಟಿಫನಿಗೆ ಕುಂತಾಗ ನಾನು ಓದಿ ನಮಸ್ತೆ ಅಂದ್ರೆ ಮೇಡಮ್ ಓಡೇ ಬಂದ್ರು. ಸರಿ ಯಾಕೆ ಬಂದ್ರಿ ಅಂತ. ಅಮ್ಮ, ನಾನು ನಿಮ್ಮ ಶರಕೇರಿಗೆ ಬರ್ಲಿಕ್ಕೆ ಇಚ್ಛೆ ಪಡ್ತಾ ಇದೀನಿ, ನಾವು ನಾಳೆ ಸೋಮವಾರದಿಂದ ನಿಮ್ಮ ಶರಕೇರಿಗೆ ಬರ್ತೀನಿ, ನಮಗೆ ಸ್ವಲ್ಪ ನನಗೆ ಹಿಂಗೆಲ್ಲ ಇದೆ, ನನಗೆ ಫೈನಲ್ ಕಾರ್ಡ್ ಬೆಂಡಿದೆ, ಅದು ಸರಿ ಹೋಗತ್ತಂತ ಅಭಿಪ್ರಾಯ ಪಟ್ಟು ಮನಸ್ಪೂರ್ವಕ ಇಲ್ಲಿ ಬರ್ತಾ ಇದೀನಿ, ಸರಿ ಹೋಗ್ಬೋದು, ನಾನು ಬಂದು ನಿಮ್ಗೆ ಥೆರಪಿ ತಗೊಂಡು ನಾನು ಅದನ್ನ ನಿಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯ ಹಂಚ್ಕೊಂಡು ಆಮೇಲೆ ಅದನ್ನ ಮುಂದೆ ನೋಡ್ತಾಮ ಅಂತೇಳಿ ಬರಕ್ ಹಚ್ಚಿ ಅವತ್ತಿನಿಂದ ಬಂದು ನಾನು ಇದೇ ಏಪ್ರಿಲ್ 6ರಿಂದ ನಿಮ್ಮ ಶರಕೇರಿ ಬಂದಿ ಸರ್. ಶರಕೇರಿ ಬಂದು ಅಲ್ಲಿ 100 ಜನ ಅಪ್ಪ ಅಮ್ಮಂದ್ರು ತಾಯಿ ತಂದ್ರೆ ಎಲ್ಲ ನೋಡ್ತಿದ್ರಲ್ಲ, ಅದನ್ನು ನಾನು ಆ ಒಂದು ಸಿಚುವೇಶನ್ ನಾನು ಅಡಾಪ್ಟ್ ಆಯ್ತು. ನನ್ನ ಮನಸ್ಸನ್ನ ನಾನು ತೊಡಿಸ್ಕೊಂಡು ಅಲ್ಲಿ ಏನ್ ಮಾಡ್ತಾ ಇದೆ, ಅವ್ರು ಏನ್ ಹೇಳ್ತಾರ ಅದು ನಾನು ಯಾವ್ದೇ ಟೀಚರ್ ಹಚ್ಚಿದ್ರು ಅವ್ರ ಗೈಡ್ಲೈನ್ಸ್ ಪ್ರಕಾರ ನಾನು ತಕ್ಕಂತ ತಾಳ ಹಾಕಿ ನನ್ನ ಮನಸ್ಸನ್ನು ತೊಡಿಸ್ಕೊಂಡು ಅದಕ್ಕೆ ತೊಡಿಸ್ಕೊಂಡ್ಬಿಟ್ಟು ಆಮೇಲೆ ನನಗೆ ಒಂದು ವಾರ ಆದ್ಮೇಲೆ ಹಂಗ ಒಂದು ಇದು 5G ಆಗಿರ್ಬೋದು, CCM ಬೆಡ್ ಆಗಿರ್ಬೋದು, ಮದರ್ ಥೆರಪಿ ಆಗಿರ್ಬೋದು, ಆಮೇಲೆ ನಿಮ್ಗೆ ಕೊಡ್ತಕ್ಕಂಥ ಜೇಡ್ ವಾಟರ್ಸ್ ಕುಡಿಯೋದ್ರಿಂದ ನನಗೆ ಸ್ವಲ್ಪ ಹಂಗ ಗ್ಯಾಸ್ಟ್ರಿಕ್ ಆಗಿಲಿ, ಮತ್ತೆ ಆಮೇಲೆ ನನಗೆ ಇದು ಮೋಷನ್ ಆಗೋದಾಗ್ಲಿ ವ್ಯವಸ್ಥಿತವಾಗಿ ಆತ್ ಸರ್. ಹಂಗಾಗ್ಬಿಟ್ಟು ಏನ್ ಮಾಡ್ತೀವಿ, ಇನ್ನೂ ತಡಿ ನೋಡೋಣ ಅಂತೇಳಿ ಒಂದ್ 20 ದಿವಸ ನಿಮ್ ಶರಕೇರಿ ಬಂದೆ. ನನಗೆ ಬಹಳ ಅಳರ ಅನಿಸ್ತು.
ಹಾ. ನಾನು ಫಸ್ಟಿಗೆ ಶಾಲೆಯಿಂದ ಮನೆಗೆ ಬರ್ಬೇಕಾದ್ರೆ ಹಾ. ಬಂದು ಇಲ್ಲಿ ಮಲಿಕೊಂಡ್ರೆ ಎದ್ದೇಳ್ತಿದ್ರು ಸರ್, ಊಟಕ್ಕೆ ಎದ್ದೊಳಕ್ ಒಂಬರ ಹಂಗ ಮಕ್ಕಂತಿದ್ದೆ. ಏನೋ ಆಕ್ಚುಲಿ ಏನು ಅಸ್ವಸ್ಥ ಕಳ್ಕೊಂಬಿಟ್ಟ ನಾನು. ನನಗೇನು ಕೈ ಕಾಲು ಆಡಕ್ ಬರೋದಿಲ್ಲ ಅನ್ನಲ್ಲಿ ಅವಲ್ಲಿ ನಾನು ಮಲಿಕೊಂತಿದ್ದೆ ಸರ್. ಯಾವ ಹಾಸ್ಪಿಟ್ಲ್ ಮಣಿಪಾಲು, NFI, ಆಮೇಲೆ ದಾವಣಗೆರೆ ಇರ್ತಕ್ಕಂಥ ಎಲ್ಲ ಐ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳು ನಾನೆಲ್ಲವೂ ಸ್ಟೇಟ್ಮೆಂಟ್ ತಗೊಂಡು ಸರ್. ಈ ಸ್ಟೇಟ್ಮೆಂಟ್ ತಗೊಂಡ ಡಾಕ್ಟರ್ ಏನ್ ಕೊಡೋರು, ಚರ್ಮಕ್ಕತ್ತಪ್ಪ ಫೀಸ್ ತಗೊಂಡರು, ಗುಳಿಗೆ ಕೊಡೋರು, ಬರೆಯೋರು. ಗುಳಿಗೆ ತಂದು ಇಲ್ಲಿ ನುಂಗ್ತಿದ್ದೆ. ನುಂಗಿದ ಮೇಲೆ ಗುಳಿಗೆ ಪವರ್ ಇರೋ ತನಕ ನನ್ನ ಆಕ್ಟಿವಿಟೇಷನ್ ಸ್ವಲ್ಪ ಪರವಲಪ ಅನಿಸ್ತಿತ್ತು. ಮತ್ತೆ ಆ ಗುಳಿಗೆ ಬಿಡತ್ತಲ್ಲಿ ಏನಾಕತ್ತ ನೋವು ಬರೋ ಸರ್. ಆ ನುಂಗಿ ಏನಾಗ್ಬಿಟ್ಟಿತ್ತಂದ್ರ ನಾವೆಲ್ಲ ತನ್ನ ಕ್ರಿಯೇಟಿವಿಟಿ ಎಲ್ಲ ಕಳ್ಕೊಂಡ್ಬಿಟ್ಟಿತ್ತು ಸರ್. ಸ್ವಾಧೀನ ಕಳ್ಕೊಂಡಿದ್ದು ಸರ್. ಕಳ್ಕೊಂಡು ಇನ್ನೇನ್ ಮಾಡ್ತೇಪ್ಪ, ಮತ್ತೆ ಪರಮಾತ್ಮ ಕೊಟ್ಬಿಟ್ಟ ಒಂದ್ ದಿವಸ ಹೋಗೋವರೆಗೆ ಇಷ್ಟೇ ನಮ್ಮ ಪರಿಸ್ಥಿತಿ ಅಂತ ತಿಳ್ಕೊಂಡಿದ್ ನಾನು. ನಿಮ್ಮ ಶರಾಕಿ ಅರಿ ಬಂದ್ಮೇಲೆ ನಾನು ಇನ್ನೂ 10 ದಿವಸ ಬದುಕಬಲ್ಲೆ, ನನ್ನ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬಲ್ಲೆ, ನಮ್ಮ ಮನೆಗೆ ಇರ್ತಕ್ಕಂಥ ಫ್ಯಾಮಿಲಿನೆಲ್ಲ ನಾನು ಕಾಪಾಡಬಲ್ಲೆ. ಅಲ್ಲ, ಹುಟ್ಟಿದೇವೆ ಒಂದ್ ದಿವಸ ಹೋಗ್ಲೇಬೇಕು ಸರ್, ನಿಶ್ಚಿತ. ಅದು ತಪ್ಸಂಗಿಲ್ಲ, ಯಾರು ಪರಮಾತ್ಮರೊಂದು ತಪ್ಸಕ್ಕಾಗಲ್ಲ. ಇರೋವರೆಗೂ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬಲ್ಲೆ ಅಂತೇಳಿ ಅಭಿಪ್ರಾಯ ತಿಳಿದು ಬಂದ್ ಸರ್. ತಿಳಿದು ಬಂದ್ಮೇಲೆ ಫೈನಲ್ ಇನ್ನು ಜೀವನ ನಾವೇನೈತಿ, ನಾನು ಥೆರಪಿ ತಗೋಬಹುದು, ನಾನು ನೀಟ್ ತಗೋಬಹುದು, ನನ್ನ ಮಕ್ಕಳು, ನನ್ನ ಸಸಿ ಎಲ್ಲರೂ ತಗೋಬಹುದು. ಆದ್ರೆ ನಮ್ಮಮ್ಮ ಬರಕ್ಕಾಗಲ್ಲ ಅಲ್ಲಿಗೆ. ಹಂಗಾಗಿ ನಮ್ಮಮ್ಮಗೋಸ್ಕರ 2,55,000 ರೂಪಾಯಿ ಕೊಟ್ಟು 5G CCM ಬೆಡ್, ಮದರ್ ಥೆರಪಿ ತಗೊಂಡ್ ಸರ್, 5G 9 ಬಾಲ್ ಇಷ್ಟೊಂದು ತಗೊಂಡ್ ನಾನು ಸಿಂಪಲ್ ಆಗಿ 50% ಡಾಕ್ಟರ್ ತಗೊಂಬಂದ ಅನ್ನೋ ಪ್ರಯತ್ನ ಈಗ ನೀವು 20 ದಿನ ಸರಾಗರಿ ಬಂದಲ್ವಾ, ನಿಮ್ಗೆ ಏನಾದ್ರು ಇಂಪ್ರೂವ್ಮೆಂಟ್ ಸಿಂಪ್ಟಮ್ ಆಯ್ತಾ? ಲೂಸ್ ಮೋಷನ್, ಜ್ವರ, ಶೀತ, ನೆಗಡಿ? ಹೌದು ಸರ್. ಏನೇನಾಯ್ತು? ಮೊನ್ನೆ ಜೆ ಡಾಕ್ಟರ್ ಕುಡ್ದಂಗೆ ನನ್ ಗ್ಯಾಸ್ಟ್ರಿಕ್ ಹೋಗಿ ಸರ್. ನಿನ್ನೆ ಒಂದು ಇದನ್ನ ಕೊಟ್ರ ಸರ್, ಹೆಲ್ತ್ ಡ್ರಿಂಕ್ ಕೊಟ್ರ ಸರ್. ಅದ್ರ ಮೇಲೆ ರಾತ್ರಿ ಮೋಷನ್ ಆತಂದ್ರೆ ಹಂಗ ನನಗೆ ಅಳಾರ ಬಂಡಿ, ಈ ಟ್ಯಾಕ್ಟ್ರಿ ಲಿಫ್ಟ್ ಎತ್ತಾರಲ್ರಿ ಮ್ಯಾಕಿಂಗ್, ಆ ರೀತಿ ಅಳಾರ ಸರ್. ಅದನ್ನ ಯಾರು ಮಾಡ್ಲಿಲ್ಲ ಸರ್ ಇಲ್ಲಿವರೆಗೆ. ಡಾಕ್ಟರ್ NFI ಹೋಗಿ ಬಂದೆ, ಮಣಿಪಾಲಿಗೆ ಹೋಗಿ ಬಂದೆ, ಎಲ್ಲಿ ಹೋದ್ರೆ ಈಗ ಕೆಲಸ ಆಗಿರ್ಲಿಲ್ಲ ಸರ್. ರಾತ್ರಿ ಅದನ್ನ ನಿಮ್ ಶರಾಕಿ ನೆನೆಸ್ತಾ ಅಲ್ಲಿ ಮಕ್ಕಳು ಕೂಡ ನೆನೆಸಿ ನಾನು ರಾತ್ರಿ ಮಲಿಕೊಂಡ, ಅಷ್ಟೊಂದು ಅಳಾರ ಆಗ್ಬಿಡ್ತು ನನಗೆ. ಆಮೇಲೆ ಇವತ್ತು ಬೆಳಗ್ಗೆ ಬಂದಾಗ ನಿಮ್ ಶರಾಕಿ ಬರ್ತದಂಗ ಮತ್ತೆ ಮೋಷನ್ ಆತು. ಎಷ್ಟು ಈಜಿ ಆತ್ ಸರ್, ಅಷ್ಟು ದುಡ್ಡು ಕೊಟ್ಟು ಹೇಳಲಾರ್ದಂಥದ್ದು ಈಜಿ ಆತ್ ಸರ್. ಇದನ್ನ ನಾವು ನೆನಪು ಮಾಡ್ಲೇಬೇಕು ಸರ್ ಶರಾಕಿಯರ್ನ. ಯಾಕಂದ್ರೆ ಇದು ನೋಡ್ರಿ, ಈಗ ನಿಮ್ಮ ಶರಾಕಿಯರದ ಒಂದು ತುಂಬಾ ದೊಡ್ಡ ಮನಸ್ಸು ಹೆಂಗಂದಪ್ಪ ಅಂದ್ರ, ಒಂದು ನೆನಪಿನ ₹1 ನಿಮ್ ಮನಸ್ಸು ಕೊಡದಂಗ ನಮ್ಗೆ ಥೆರಪಿ ಕೊಡ್ತಿರಲ್ಲ, ಅದು ತುಂಬಾ ಧನ್ಯವಾದಗಳು. ಇಲ್ಲ, ಇವತ್ತು ತುಂಬಾ ಜನ ಹೇಳ್ತಾರೆ ಈ ಪ್ರಾಡಕ್ಟ್ ಬಂದು ಅನ್ನೆಸೆಸರಿ ಪ್ರಾಡಕ್ಟ್, ದುಡ್ಡಿರೋರು ಮಾತ್ರ, ಇದು ಎಲ್ಲರನ್ನೂ ಅಲ್ಲ, ಆತರ ಒಂದು ಯೋಚನೆ ಇರುತ್ತೆ ಸರ್. ಟೀಚರ್ ಆಗಿ ನೀವೇನ್ ಹೇಳ್ತೀರಾ ಸರ್? ಇದ್ರ ಬಗ್ಗೆ ನಾನು ಒಂದು ಸ್ಪಷ್ಟ ಕಲ್ಪನೆ ಏನಂದ್ರೆ, ಮನಸ್ಸಿನಂತೆ ಮಾದೇವ ಅಂತ ಗ್ರಾಮೀಣ ಪ್ರದೇಶದ ನನ್ನ ಮನಸ್ಸನ್ನ ನಾನು ತೊಡಸಿದ್ದು ಇವತ್ತು ಇಲ್ಲಿ ನಾನು ಇಲ್ಲಿಂದ ನಾನು ದಾವಣಗೆರೆ ಹೋಗ್ಲೇಬೇಕಪ್ಪ. ಛಲ ಇರ್ಬೇಕು ಸರ್, ಇದಕ್ಕೆ ಛಲ ಮುಖ್ಯ. ನನ್ನಲ್ಲಿ ಇದ್ರ ತೊಡಸೋಣಪ್ಪ, ಆರೋಗ್ಯ ಕತಿ, ನಾನೊಂದು ದೇವ್ರ ತಗೋಗೇನಪ್ಪ, ಅದನ್ನ ನಂಬಿದ್ರೆ ಮಾತ್ರ ಹೊರ ಕೊಡ್ತೈತಿ. ಹಂಗ ಪೂಜೆ ಮಾಡಿ ಹಿಂಗ್ ಬಂದು ನನಗೆ ಕೊಡ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಸರ್. ಅವ್ರ ಅಭಿಪ್ರಾಯ ಹಂಗಿರ್ತೈತಿ. ಹಂಗಿದ್ದಾಗ ನನ್ನ ಅಭಿಪ್ರಾಯ ಏನು ಸರ್, ನನಗೆ ಇದ್ರ 100% ನನಗೆ ಆರಾಮಾಗಿದೆ, ಇನ್ನೂ ಆರಾಮಕತಿ. ಯಾಕಂದ್ರೆ ನಿನ್ ತಂದನ್ನೆಲ್ಲ ಡೈಲಿ ಮಾಡ್ಕೊಂತ ಅಲ್ಲಿ ಸರ್ 100 ಜನಕ್ಕೆ ನೀವು ಥೆರಪಿ ಕೊಡ್ತೀರಂದ್ರೆ ನಿಮ್ಗೆ ಟೈಮ್ಸ್ ಬೇಕು ಸರ್. ಅಲ್ಲಿ ಎಲ್ಲಾನು ಈಗ ಬಂದ್ರೆ ಯಾರು ಇಲ್ಲನ್ನ ಬರಲ್ಲ, ನೀವು ಟೈಮ್ನೇ ಕೊಡ್ತೀರಿ. ಅವ್ರಿಗೆ ಕೊಟ್ಟಾಗ ಅವ್ರಿಗೆ ಏನಾಕತಿ, ಬೆಳಿಗ್ಗೆ 1 ಟೈಮ್ ತಗೊಂಡ್ ಹೋಗ್ತಾರ, ಅದು ಆಕ್ಷನ್ ಆಗೋದಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ. ಅದಕ್ಕ ಈಗ ನಾವು ಮನೆಗೆ ತಂದ್ಬಿಟ್ರೆ ನಮ್ಗೆ ನೋವು ಬಂದಾಗೆಲ್ಲ ಕೊಟ್ಕೋಬೋದಲ್ಲ ಅನ್ನೋ ಅಭಿಪ್ರಾಯದಲ್ಲಿ ಖರೀದಿ ಮಾಡೇನಿ ಸರ್. ಅವ್ರು ಏನ್ ಮಾಡ್ತಾ ಇದಾರ, ನಾನು ಓದೆ ನಿನಗೆ ಆರಾಮಾಗಲಿಲ್ಲ, ನಾನು ಓದೆ ನನಗೆ ಆರಾಮಾಗಲಿಲ್ಲ ಅಂದ್ರೆ ಅದ್ರ ಉದ್ದೇಶ ಅವ್ರಿಗೆ ಸರಿ ಇರೋದಿಲ್ಲ ಸರ್. ಹಂಗಿರೋದ್ರಿಂದ ಅವ್ರು ಏನ್ ಮಾಡ್ತೀರಿ, ಮನಸ್ಸನ್ನ ಯಾವತ್ತೂ ಒಂದು ಕಲ್ಲು ದೇವರಿಗೆ ಪೂಜೆ ಮಾಡಿ ನಾವು ಕೈ ಮುಗಿದ್ರು ಕೂಡ ಹೊರ ಕೊಡಕ್ಕಂತ ಗಟ್ಟಿ ಹಿಡಿಬೇಕ ಹೊರತು, ಅಲ್ಲಿ ಹೋದೆ ಆ ದೇವ್ರು, ಅಲ್ಲಿ ಹೋದೆ ಅದು 101 ದೇವ್ರಿಗೆ ಹೋದಾಗ ಯಾವ ದೇವ್ರು ಹೊರ ಕೊಡ್ತಾವ ಸರ್? ಮನಸ್ಸನ್ನು ಸ್ವಚ್ಛ ಬಿಟ್ಟ ನೀನು, ನಿನಗೆ ಆಶೀರ್ವಾದ ಆಗತ್ತೆ ಸರ್. ಅಮ್ಮಗೆ ಏನೆಲ್ಲ ಪ್ರಾಬ್ಲಮ್ ಇತ್ತು? ಅಮ್ಮರಿಗೆ ಸರ್, ಈಗ ಅವರು 4 ಮಕ್ಕಳು ತಾಯಿ ಸರ್. ಅವ್ರಿಗೆ ಗರ್ಭಕೋಶ ಆಪರೇಷನ್ ಮಾಡಿಸಿದೆ, ಆಮೇಲೆ ಮಕ್ಕಳ ಆಪರೇಷನ್ ಆಗೈತಿ. ಅವು ಇಷ್ಟ ಆಗಿರೋದ್ರಿಂದ ನಮ್ಮ ಹೆಣ್ಣು ಮಕ್ಕಳು ಹಿಂಗ್ ನಡಿಬೇಕಾದ್ರೆ ಬಲಗಡೆ ಕಾಲನ್ನ ಎಳಿತಿದ್ರು ಸರ್. ಆಕ್ಚುಲಿ ಸ್ಲೋಕ್ ಆಗೈತಿ, ನಮ್ಗೆ ಪಾಚ್ ಹೊಡೆದೈತಿ ಅನ್ನೋ ರೀತಿಯಿಂದ ಎಳೆಯಾರು. ಆಮೇಲೆ ಈ ನರಗಳೆಲ್ಲ ಬಿಡೋದು, ಇದೆಲ್ಲ ಪೇನ್ ಬರೋದು. ಆಮೇಲೆ ಹಿಂದಿ ಬೆನ್ನು ಸರ್, ಹಿಂಗ್ ಆಪರೇಷನ್ ಮಾಡಕ್ರ ಬೆನ್ನಿಗೆ ಒಂದು ಇಂಜೆಕ್ಷನ್ ಮಾಡ್ತಾರ ಸರ್. ಅದು ಎಲ್ಲ ನೋವು ಬಂದು ಭಾಳ ನಿಮಿಷ ಅಂದ್ರೆ ನಾ ಶಾಲೆಯಿಂದ ಬಂದ್ಬಿಟ್ರೆ ಈಕಿ ಮಕ್ಕ ನೋಡ್ಬೇಕ, ಹೆಣ್ಮಕ್ಳು ಮಕ್ಕ ನೋಡ್ಬೇಕ, ನನ್ ಮಕ್ಕ ನೋಡ್ಕೊಂಡ್ ಮಕ್ಕನಕ ಅನ್ನೋದು ಸಮಸ್ಯೆ ಆಗಿಬಿಟ್ಟು ನನಗೆ. ಹಂಗಾಗಿಬಿಟ್ಟು ಈಗ ನಿಮ್ ಶರಾಕಿ ಆಗಿ ಬಂದ್ಮೇಲೆ ಆಯಮ್ಮ ಕ್ಲೀನ್ ನನಗೆ ಅಡಿಗೆ ಮಾಡಿಕೊಡ್ತಾಳ, ಉಣ್ಣಕ್ ಇಡ್ತಾಳ, ಬಿಸಿನೀರು ಸ್ನಾನ ಮಾಡಕ, ಬಟ್ಟೆ ತೊಳೆಯೋದು ಎಲ್ಲ ದಿನನಿತ್ಯ ಕರ್ಮಗಳು ಏನ್ ಮಾಡಕ ಎಲ್ಲಾನು ನಮ್ಮ ಹೆಣ್ಮಕ್ಳು ಮಾಡ್ತಾರ ಸರ್. ಇದನ್ನ ನಿಮ್ ಮುಂದೆ ಹೇಳಕ್ ಇಷ್ಟಪಡ್ತಾನೆ ಸರ್. ಅಮ್ಮ ಎಷ್ಟು ದಿನ ಬಂದ್ರು?
ಅಮ್ಮ ಬಂದಿಲ್ಲ ಸರ್, ಯಾಕಂದ್ರೆ ಅವ್ರಲ್ಲಿ ಕಾರ್ಮಿಕ ಬರಕ ಒಂದ್ ಸ್ವಲ್ಪ ಅವ್ರಿಗೆ ಸುತ್ತು ತಲೆ ಬಂದು ಇದಾಗೋದು, ಅದಕ್ಕೆ ಬೇಡ ಬೇಡಮ್ಮಿ ನಾನು ನೆಡ್ಸ್ ತಡ್ಕ ಇಲ್ಲ ನಾನು ತಗೊಂಡ್ಮೇಲೆ ನಿನ್ಗೆ ಎಲ್ಲದೂ ಡೈಲಿ ನಾನು ಮಾಡಿಸ್ತಾನೆ ಅಂತ ಹೇಳಿ ಅಮ್ಮಗೋಸ್ಕರನೇ ಈಗ 2,55,000 ಕೊಟ್ಟು ಇವನ್ನೆಲ್ಲ ತಂದ ಸರ್. ಹಾಗಾದ್ರೆ ದುಡ್ಡು ಮುಖ್ಯ ಅಲ್ಲ, ಆರೋಗ್ಯ ಇಲ್ಲ ಸರ್, ದುಡ್ಡು ನಾವು ದುಡಿತೇವೆ ಸರ್, ನಮ್ಮನ್ನು ದುಡ್ಡು ದುಡಿಯಲ್ಲ. ಈಗ ನಮ್ಮ ಆರೋಗ್ಯ ಚೆನ್ನಾಗಿತ್ತು ನಾವು ಇನ್ನೂ ಮಕ್ಕಳು ಮೊಮ್ಮಕ್ಕಳನ್ನ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋಬಹುದು. ನಾವೇ ಸರಿ ಇಲ್ಲ ಅಂದ್ರೆ ಮಕ್ಕಳೆಲ್ಲ ದುಡ್ಡೆಲ್ಲ ಇನ್ನೊಂದೆಲ್ಲ ಸರ್. ಅದಕ್ಕೋಸ್ಕರ ನಮ್ದು ಇರೋದ್ರಾಗ ನಮ್ಮ ಆರೋಗ್ಯ ಚೆನ್ನಾಗಿರ್ಲಿ ಅಂತೇಳಿ ಶರಕೇರಿಗೆ ಬಂದು ನಾನು ಮನಸ್ಪೂರ್ವಕವಾಗಿ ದುಡ್ಡನ್ನು ಕೊಟ್ಟು ಬುಕ್ ಮಾಡಿದ್ದೇನೆ ಸರ್. ಇಷ್ಟು ಜನ ಆನ್ಲೈನ್ ನೋಡ್ಬಿಟ್ಟು ತುಂಬಾ ಕಡಿಮೆ ಸಿಗುತ್ತೆ ಅಂತ ಹೇಳ್ತಾರೆ. ಸಿಗ್ತದೆ ಸರ್, ಸಿಗ್ತೈತಿ ಇಲ್ಲ ಅಂತಲ್ಲ, ಆನ್ಲೈನ್ ಸಿಗ್ತೈತಿ. ಮತ್ತೆ ಅದು ಕ್ವಾಲಿಟಿಯೋ ಕ್ವಾಂಟಿಟಿಯೋ ಗ್ಯಾರಂಟಿ. ಈಗ ನೀವು 1 ಲಕ್ಷಕ್ಕೂ CCM ಬೆಡ್ ಒರಿಜಿನಾಲಿಟಿ ನಾವೆಲ್ಲ ಈಗ 20 ದಿವಸ ಹೊಡೆದಿಕ್ಕಿಲಿಕ್ಕೆ ಅದನ್ನು ಪರಿಶೋಧನೆ ಮಾಡಿದ ಒಂದು ಉದಾಹರಣೆ ಪಚ್ಚಕಲ್ಲಿ ಒಂದು ಊರು ಸುತ್ತಾರೋದು ಸುಡ್ಲಿಲ್ಲ ಸರ್. ಅದೇ ಒಂದು ಕಡಪಕಲ್ ತಗೊಂಡು ಸುಟ್ರು ಪಡ್ಕೊಂಡು ಸುಟ್ಟು ನನ್ಗೆ ವಾಸಿ ಬಂತು. ಅದ್ರ ಉದ್ದೇಶ ಏನು? ಕರೆಂಟ್ನಾಗ ಇದು ಸುಡ್ತೈತೆ ನಮ್ಮ ದೇಹ ಅನ್ನೋದು ಯಾರು ಗ್ರಾಹಕರಿಗೆ ಅದು ಅಲ್ಲಿ ಮೇಲೆ ತೋರಿಸಿದ್ರು ಅವರು. ಅವಾಗ ನಮ್ಗೆ ಇದ್ರ ಮೇಲೆ ಇದು ನಂಬಿಕೆ ಇದೆ. ಪಚ್ಚಕಲ್ಲು ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಪಚ್ಚಕಲ್ಲನ್ನು ತೆಗೆದುಬಿಟ್ಟು ಏನು ನಮ್ಮ ದೇಹಗಳಿಗೆ ಎಫೆಕ್ಟ್ ಆಗಬಾರ್ದು ಅಂತ ಹೇಳಿ ಮಾಡಿದ್ದಾರೆ. ಯಾರು ಸೌತ್ ಕೊರಿಯಾ ಕಂಪನಿಯಿಂದ ಪುಣಾತ್ ಅವ್ರಿಗೆ ಇನ್ನೂ 100 ಕಾಲ ಬಾಳಿ ಸರ್. ಅದು ನೈಸರ್ಗಿಕವಾಗಿ ಮಾಡಿರ್ತಕ್ಕಂಥದ್ದು. ನಾವು ಇಂಜೆಕ್ಷನ್ ಮಾಡಿ ಗುಳಿಗೆ ತಂದ ನಮ್ಮನ್ನು ಒಳಗಡೆ ಬಂದು ಈ ಅಂಗಾಂಗಗಳೆಲ್ಲ ಬರ್ಣಕ್ಕೆ ಹೋಗ್ತಲ್ಲ, ಅದಕ್ಕೇನು ಹೇಳ್ತಾರೆ ಸರ್ ಈ ಗ್ರಾಹಕ ಬೇರೆಯವರು. ಹೌದಲ್ಲ ಸರ್? ಅದಕ್ಕೆ ಇದು ಏನು ಒಂದು ಗುಳಿಗಿನ ನುಂಗಲ್ಲ ಸರ್, ಯಾಕೆ ತಗೋಬಾರ್ದು ಅಂತ ನನ್ನ ಅಭಿಪ್ರಾಯ ಸರ್. ಓಕೆ, ನಾವು ಆಕ್ಚುಲಿ ಇಲ್ಲಿವರೆಗೆ ನೋಡಿದ್ವಿ. ಟೀಚರ್ ಅವ್ರಿಗೆ ಗೊತ್ತಿರುತ್ತೆ ಎಷ್ಟೋ ಜನ ಡಾಕ್ಟರ್ ಈ ಇನ್ಸ್ಟ್ರೂಮೆಂಟ್ ಬಂದು ಇವಾಗ ಯೂಸ್ ಮಾಡ್ತಾ ಇದ್ದಾರೆ. ಇದು ಅನ್ನೆಸೆಸರಿ ಪ್ರಾಡಕ್ಟ್ ಅಲ್ಲ, ಇದು ನೆಸೆಸರಿ ಪ್ರಾಡಕ್ಟ್. ಸೊ ಈ ಅಪ್ಪ ಅಮ್ಮ ಮಾತ್ರ ಬರ್ತಾ ಇದ್ರು, ಮಕ್ಕಳು ಬರೋಕ್ಕಾಗ್ತಿಲ್ಲ, ಸೊಸೆ ಬರೋಕ್ಕಾಗ್ತಿಲ್ಲ, ಅಮ್ಮ ಬರೋಕ್ಕಾಗ್ತಿರ್ಲಿಲ್ಲ. ಸೊ ಡೈಲಿ 2 ಟೈಮ್ಸ್ ಮನೇಲಿ ತೊಗೊಳ್ಬೇಕಂತ ಇವಾಗ ಯೂಸ್ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಈ ಪ್ರಪಂಚದಲ್ಲಿ ಎಲ್ಲರೂ ಒಂದು ಆರೋಗ್ಯ ತುಂಬ ಮುಖ್ಯ, ಹಣ ತುಂಬ ಮುಖ್ಯ ಅಲ್ಲ. ಸೊ ಇದು ಒಂದು ಹೆಲ್ತ್ಗೋಸ್ಕರ ನಾವು ಯಾವ್ದಾರ ಒಂದು ಮನೇಲಿ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ. ಸೊ ದಯವಿಟ್ಟು ಈ ಟ್ರೀಟ್ಮೆಂಟ್ ಬರುವಾಗ ಇಂಪ್ರೂವ್ಮೆಂಟ್ ಸಿಂಪ್ಟಮ್ ಆಗುತ್ತೆ, ಲೂಸ್ ಮೋಷನ್, ವಾಮಿಂಟು, ಸುಸ್ತು, ಆಯಾಸ, ಜ್ವರ ಬರೋದು, BP ಶುಗರ್ ಇರುವಾಗ ಶುಗರ್ ಹೈ ಆಗೋದು, ಇದೆಲ್ಲ ಆಗುತ್ತೆ. ಈ ಥರ ಆಗುವಾಗ ನೀವು ಯಾರು ಭಯಪಡದೆ ರೆಗ್ಯುಲರ್ ಸರಕಾರಿ ಬನ್ನಿ. ನಿಮ್ಮನೇಲೂ ಕೂಡ ಈ ಥರ ಒಂದು ಇನ್ಸ್ಟ್ರೂಮೆಂಟ್ಸ್ ಬರಲಿ, ನಾವು ದೇವರ ಹತ್ರ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಪಾ.